ಸರ್ ಎಷ್ಟೊತ್ತಿಗೆ ಈ ಘಟನೆ ನಡೀತು, ಎಷ್ಟು ಆನೆ ಇತ್ತು, ಏನು ಮಾಡ್ತು ಸರ್? ಸರ್ ಸುಮಾರು ರಾತ್ರಿ 1:50ಕ್ಕೆ ಸೌಂಡ್ ಆಯಿತು ಮನೆ ಹತ್ರ. ಆಗ ನಮ್ಮ ತಂದೆಯವರು ಏನು ಸೌಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಿಂದೆ ಬಾಗಿಲು ತೆಗೆದಿದ್ದಾರೆ. ತೆಗೆದುಬಿಟ್ಟು 1 ಮೀಟ್ರು ಹೊರಗಡೆ ಬಂದಿದ್ದಾರೆ. ಆನೆ ಅಲ್ಲೇ ಇದ್ದು ಏಕಾಏಕಿ ದಾಳಿ ಮಾಡಿದೆ. ನಮ್ಮ ತಂದೆಯವರಿಗೆ ತುಂಬ ಇಂಜುರಿ ಆಗಿದೆ. ಅವರಿಗೆ ತುಂಬ ಮೈ ಕೈ ಎಲ್ಲ ಕಾಲು ಎಲ್ಲ ಸಿಕ್ಕಾಬಟ್ಟೆ ಅವ್ರು ಎದ್ದೇಳೋ ಸ್ಥಿತಿಲಿ ಇಲ್ಲ. ಈಗೆಲ್ಲ ಮೆಡಿಷನ್ ಮಾಡ್ತಾಯಿದ್ದಾರೆ. ಸರ್ ಅಂದರೆ ಒಂದೇ ಸರಿ ಸೊಂಡ್ಲದಿಂದ ತೆಗೆದು ಬಿಸಾಕ್ತಾ? ಸೊಂಡ್ಲಿಂದ 2 ಸತಿ ಹೊಡೆದಿದೆ ಮತ್ತು ಇವರಿಗೆ ತುಳಿಲಿಕ್ಕೂ ಟ್ರೈ ಮಾಡಿದೆ. ಆದರೆ ಇವರು ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ಬಿದ್ದುಬಿಟ್ಟು ಎದ್ದಿದ್ದಾರೆ. ತುಂಬ ಇನ್ನು ಮುಂದೆ ಈ ಥರ ಎಲ್ಲ ಆಗಬಾರ್ದು. ನೋಡಿ, ಜೀವ ಏನು ಹಾನಿ ಆಗಿಲ್ಲ. ಇನ್ನು ಮುಂದೆ ರೈತರುಗಳು ಎಚ್ಚೆತ್ಕೋಬೇಕು. ಮೊನ್ನೆ ನೋಡಿ ಬಾಳೆಹೊನ್ನೂರಲ್ಲಿ 1-2 ಡೆತ್ ಆಯಿತು. ಈ ಥರ ಎಲ್ಲ ಯಾವಾಗಲೂ ಇದೇ ಥರ ಆಗ್ತಾಯಿದ್ರೆ ಹೇಗೆ ನಮ್ಮ ಕಾಫಿ ಬೆಳೆಗಾರರಾಗಲಿ, ಈಗ ನೋಡಿ ಬರ್ತಾ ಇರೋದೆಲ್ಲ ಸಕಲೇಶಪುರ, ಹಾಲೂರು ಎಲ್ಲ ಆ ಕಡೆಯಿಂದನೇ ಬರ್ತಾ ಇರೋದು. ಸ್ವಲ್ಪ ರೈತರುಗಳು ಹಿಂಗೆ ಓಡಾಡೋದು. ನಾವೆಲ್ಲ ಭತ್ತ ಬೆಳೆಯೋದು ಬೇಡವಾ? ನಾವು ಬೆಳೆದ್ರೆ ತಾನೇ ನಿಮಗೆಲ್ಲ ಊಟ. ನಾವು ಬೆಳೀಲಿಲ್ಲ ಅಂದರೆ ಹೇಗೆ ಹೇಳಿ? ಈಗ ಸ್ವಲ್ಪದ್ರಲ್ಲ ಆಯಿತು, ಏನಾದರೂ ಜಾಸ್ತಿ ಆಗಿದ್ದರೆ ಏನು ಮಾಡಬೇಕಿತ್ತು ಹೇಳಿ? ಈಗ ಒಟ್ಟು ಎಷ್ಟು ಆನೆ ಇದೆ ಸರ್? 35 ಆನೆ ಇದೆ ಅಂತ ಸರ್ ಮೊನ್ನೆಲ್ಲ ಕೇಳ್ಪಟ್ಟೆ 32 ಆನೆ ಇದೆ ಅಂತ ಕೇಳ್ಪಟ್ಟೆ. ಈಗ ನಮ್ಮ ಮನೆ ಹತ್ರ ಬಂದಿದ್ದು ಒಂದೇ ಆನೆ, ಅದು ದೊಡ್ಡ ಆನೆ, ಮರಿ ಅಲ್ಲ. ಈಗ ಬಾಳೆಹೊನ್ನೂರಲ್ಲಿ ಮೊನ್ನೆ ಡೆತ್ ಆಯಿತು. ಅದು ಯಾವುದೋ ಆನೆ ಹಿಡಿದ್ರು. ಸುಮ್ಮನೆ ಹಿಡಿತಾರೆ, ಸಣ್ಣದು ಹಿಡಿದ್ಬಿಟ್ಟು ಈಗೆಲ್ಲ ಹೇಳ್ತಾರೆ ದೊಡ್ಡದು ಅಂತ ಹೇಳ್ತಾರೆ. ಅದೇ ಆನೆನೂ ಹಿಡ್ದು ಅಂತ ಹೇಳ್ತಾರೆ. ಅದೇ ಆನೆ ಅಂತ ಹೆಂಗೆ ಸರ್? ಅಲ್ಲಿಂದನೇ ಬಂದಿರ್ಬೋದು, ಅದೇ ಆನೆ ಇರ್ಬೋದು. ಇನ್ನು ಮುಂದೆ ಈ ಥರ ಎಲ್ಲ ಆಗಬಾರ್ದು ಸರ್. ನಿಮ್ಮ ಹೆಸರು? ಪ್ರೀತಮ್ ಅಂತ, ನನ್ನ ಅವ್ರ ಮಗ.